ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ನಿನ್ನೆ ವಿಡಿಯೋದಲ್ಲಿ ಫ್ರೆಂಚ್ ನಾಟಲ್ಲಿ ಯಾವೆಲ್ಲ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಫ್ರೆಂಚ್ ನಾಟ್ ಬೇಸಿಕ್ಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಿ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಈಗ ಆ್ಯಸ್ ಇಟ್ ಈಸ್ ದಾರನ ಹಾಕಿ ಸೂಜಿಯನ್ನು ತಂದಿದ್ದೀನಿ. ನೋಡ್ಬೋದು, ನಿನ್ನೆ ವಿಡಿಯೋದಲ್ಲಿ ಫ್ರೆಂಚ್ ನಟನ್ನು ಮಾಡಿರುವಂಥದ್ದು. ಫ್ರೆಂಚ್ ನಾಟ್ನಲ್ಲಿ ಇದು ಲಾಂಗ್ ಫ್ರೆಂಚ್ ನಾಟ್ ಡಿಸೈನನ್ನು ನಾನಿವತ್ತು ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ನನ್ನ ಜೊತೆ ನೀವು ಪ್ರಾಕ್ಟೀಸನ್ನು ಮಾಡಿ. ನೋಡಿ, ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ನಾವಿದು ಮಾಡ್ಕೋಬೇಕು. ನೋಡಿ, ಒಂದು ಲಾಂಗ್ ಫ್ರೆಂಚ್ ನಾಟ್ ಆಯ್ತಲ್ವ. ಈಗ ಇಲ್ಲಿ ಅದೇ ಕೆಳಗಡೆ ಇರುವಂಥ ಪಾಯಿಂಟ್ಗೆ ದಾರನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಇಲ್ಲಿ ಇಟ್ಕೊಳ್ಳೋಣ. ನೋಡಿ, ಅದನ್ನು ಅಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಕೆಳಗಡೆ, ಸ್ವಲ್ಪ ಕೆಳಗಡೆಗೆ, ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ನಾವು ನೋಡಿ, ಇಲ್ಲಿ ಫ್ರೆಂಚ್ ನಾಟ್ ಎಷ್ಟು ಚೆನ್ನಾಗಿ ಬರ್ತವೆ ಈ ಡಿಸೈನ್ಸ್ ಅಂದರೆ ತುಂಬಾ ಈಸಿ. ಬಿಗಿನರ್ಸ್ ಆದ್ರೂ ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಆರಾಮಾಗಿ ಈ ಡಿಸೈನ್ಸ್ಗಳನ್ನು ಮಾಡ್ಕೋಬೋದು. ಜೊತೆಗೆ ತುಂಬಾ ಟ್ರೆಂಡ್ನಲ್ಲಿರುವಂತಹ ಡಿಸೈನ್ಸ್ಗಳಿದು. ನೋಡಿ, ತುಂಬಾ ಈ ಚಮ್ಕಿ ಅನ್ನುವಂಥದ್ದು ತುಂಬಾ ಟ್ರೆಂಡ್ನಲ್ಲಿದೆ. ಇದರಲ್ಲೇ 3 ಡಿಸೈನನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಏನು ಮಾಡ್ತಿದ್ದೀನಲ್ಲ ಅದರಲ್ಲೇ ನಾನು ಒಂದು 3 ಡಿಸೈನ್ಸ್ ನಿಮಗೆ ಗೊತ್ತಾಗುವ ರೀತಿ ಹೇಳ್ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ನೀವೀಗ ನೋಡ್ತಾ ಇದ್ರೂ ಗೊತ್ತಾಗಿರೋದಿಲ್ಲ, ಹಂಗಾಗಿ ನಾನು ತೋರಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ. ಇದನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದ ನಂತರ ದಾರನ ಸುತ್ತಿ ಅದರ ಮೇಲೆ ಚಮ್ಕಿ ಮೇಲೆ ಹಾಕಿ ಎಳ್ಕೋಬೇಕಾಗತ್ತೆ. ನೋಡಿ, ಈಗ ಇಲ್ಲೂ ಅಷ್ಟೇ ದ್ರಾಕ್ಷಿಗೊಂಚಲು ರೀತಿ ಡಿಸೈನ್ಸ್ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಚಮ್ಕಿಯನ್ನು ಸೇರಿಸಿ ನಾವು ಇದನ್ನು ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಬರುತ್ತೆ. ಪುನಃ ಇದು ಎಳ್ಕೋಬೇಕು. ಎಳ್ಕೊಂಡು ಇನ್ನೊಂದು ಚಮ್ಕಿಯನ್ನು ತಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಕಾಣಿಸ್ತಿದೆಯಾ? ಚಮ್ಕಿಯನ್ನು ತಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಅದನ್ನು ಸೇರಿಸಿ ನಾವು ನೋಡಿ, ಈ ರೀತಿ ನೋಡಿ, ಈ ರೀತಿ ಹಾಕ್ಕೊಳ್ಳೋಣ. ಈ ಕಡೆ ಒಂದು ನಾವು ಎಷ್ಟು ಬೇಕಾದರೂ ಈ ರೀತಿ ಬುಟ್ಟ ಡಿಸೈನ್ಸನ್ನು ದೊಡ್ಡದಾಗಿ ಚಿಕ್ಕದಾಗಿ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಇಷ್ಟೇ ಅಂತ ಏನಿಲ್ಲ. ನೋಡಿ, ಇದನ್ನು ಬರ್ಕೊಂಡು ಮಾಡ್ಕೋಬಹುದು. ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ಮಾಡುವಂಥವ್ರಾದರೆ ಅದಕ್ಕೊಂದು ಇದನ್ನು ಬರ್ಕೋಬೇಕಾಗತ್ತೆ, ಇಮೇಜನ್ನು, ಒಂದು ಗೆರೆಗಳನ್ನು ಹಾಕ್ಕೊಂಡು ಅದ್ರ ಮೇಲೆ ನೀವು ಮಾಡಬೇಕು. ಏಕ್ದಮ್ ಇದೇ ರೀತಿ ಮಾಡ್ತೀನಿ ಅಂದರೆ ಅದು ಬರೋದಿಲ್ಲ. ಹಂಗಾಗಿ ನೀವು ಇದನ್ನು ಕಲ್ತ್ಕೊಳ್ಳಿ. ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನು ದೊಡ್ಡ ಇದೇನಲ್ಲ, ಆರಾಮಾಗಿ ನಿಮ್ಮ ಪ್ರಾಕ್ಟೀಸ್ ನಾನು ಮೊದಲಂಗೆ ಹೇಳ್ದಂಗೆ ನೀವು ಎಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಾ ಅದ್ರ ಮೇಲೆ ನೀವು ಆರಿ ವರ್ಕನ್ನು ಕಲಿಯೋದಕ್ಕೆ ಆಗತ್ತೆ. ಹಾಗಾಗಿ ನೋಡಿ, ಈಗ ಕೆಳಗಡೆ ನಾನು ಇದನ್ನು ಗಂಟು ಹಾಕೋತೀನಿ. ಈಗ ನೋಡಿದ್ರಿ ಅಲ್ವಾ? ಈಗ ಇದಕ್ಕೂ ವ್ಯತ್ಯಾಸ ನೋಡಿ. ನಿನ್ನೆ ವಿಡಿಯೋದಲ್ಲಿ ನಾನು ಮಾಡಿರುವಂಥದ್ದು ಫ್ರೆಂಚ್ ನಾಟ್. ಅದರಲ್ಲೇ ಅದೇ ಪಾಯಿಂಟ್ಗೆ ಹಾಕಿದ್ರೆ ಅದು ಫ್ರೆಂಚ್ ನಾಟ್ ಆಗುತ್ತೆ. ಸ್ವಲ್ಪ ಡಿಸ್ಟೆನ್ಸನ್ನು ಬಿಟ್ಟು ಹಾಕಿದ್ರೆ ಇದು ಲಾಂಗ್ ಫ್ರೆಂಚ್ ನಾಟ್ ಆಗುತ್ತೆ. ಡಿಸೈನ್ಸನ್ನು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಷ್ಟು ಚೆನ್ನಾಗಿ ಕಾಣುವಂಥ ಡಿಸೈನನ್ನು ನಾವು ಬ್ಲೌಸ್ ಡಿಸೈನ್ಸಲ್ಲಿ ಅಪ್ಲೈ ಮಾಡಿದಾಗ ಅದು ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಮತ್ತು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ಆದಷ್ಟು ನಿಮಗೆ ಎಷ್ಟು ಅವಕಾಶ, ಸುವರ್ಣ ಅವಕಾಶ ಅಂದರೆ ಇದೆಲ್ಲ ನಾವು ದುಡ್ಡು ಕೊಟ್ಟು ಕಲ್ತಿರುವಂಥದ್ದು. ನಿಮಗೆ ನಾವೇ ಫೋರ್ಸ್ ಮಾಡಿ ಕಲೀರಿ ಮನೆಯಲ್ಲಿ ಸುಮ್ಮನೆ ಕೂರಬೇಡಿ ಅಂತೆಲ್ಲ ಹೇಳ್ತಾ ವೀಡಿಯೋಸನ್ನು ಮಾಡ್ತಿದ್ದೀವಿ ಅಂದಾಗ ನೀವು ಖುಷಿಪಟ್ಟು ಕಲಿಬೋದು. ಇಂಟ್ರೆಸ್ಟ್ ಇರುವವ್ರಿಗೆ ಮಾತ್ರ ಖಂಡಿತ ಒಳ್ಳೆಯ ಅವಕಾಶ ಇದು ಅಂತ ಹೇಳ್ತಾ, ಇದು ವಿಡಿಯೋ ನೋಡಿ ನಿಮಗೆ ಅನಿಸಿಕೆ ಏನನ್ನಿಸ್ತು, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆಯಾ ಅನ್ನೋದನ್ನು ನಾನು ತಿಳ್ಕೊಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲೇಬೇಕಾಗತ್ತೆ. ಯಾಕೆಂದರೆ ನೀವು ಎಷ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ತೀರಾ
ಅದ್ರ ಮೇಲೆ ನನಗೆ ವೀಡಿಯೋ ಮಾಡೋದಕ್ಕೆ ನನಗೆ ಉತ್ಸಾಹ ಆಗುತ್ತೆ. ಹೌದು, ನನ್ನ ವೀಡಿಯೋಸ್ ನೋಡ್ತಿದ್ದಾರೆ, ಕಲಿತಿದ್ದಾರೆ ಅಂತ ಆದರೆ ನಾನು ವೀಡಿಯೋಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಹಾಗಾಗಿ ಖಂಡಿತವಾಗ್ಲೂ ವೀಡಿಯೋ ನೋಡಿ ಸುಮ್ಮನಾಗ್ಬಿಡ್ಬೇಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಸ್ಗಳು ಬೇಕಾ ಬೇಡವಾ, ಏನು ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ, ಯಾವ ರೀತಿ ಹೇಳ್ಕೊಡ್ಬೇಕು ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೊತೆಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ನೋಡಿ, ಒಂದನ್ನೇ ಹಾಕ್ಕೊಂಡು ನಾವು ಒಂದು ಡಿಸೈನನ್ನು ಮಾಡ್ಬೋದು. ಈ ಮೂರನ್ನು ಹಾಕಿದ್ರೂ ಒಂದು ಡಿಸೈನ್ ಆಗುತ್ತೆ ನೋಡಿ. ಒಂದೊಂದು ಸ್ಟೆಪ್ಪು ಕಡಿಮೆ ಮಾಡ್ತಾ ಹೋದ್ರೂ ಒಂದು ಡಿಸೈನ್ ಆಗುತ್ತೆ. ಇದಿಷ್ಟನ್ನು ಅಪ್ಲೈ ಮಾಡಿದಾಗ ಬ್ರೈಡಲ್ ಡಿಸೈನೇ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಇಲ್ಲಿಗೆ ಈ ಡಿಸೈನ್ ಮುಗಿಸ್ತಿದ್ದೀನಿ. ನಿಮ್ಗೆ ಇದರಲ್ಲಿ ಇನ್ನೂ ಡಿಸೈನ್ಸ್ಗಳು ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.